ಇದು ಮೂಢ ಪ್ರಕರಣ ಒಂದೇ ಅಲ್ಲ, ಹಲವಾರು ರೀತಿಯ ಈ ಸರ್ಕಾರದ ಜನವಿರೋಧಿ ನೀತಿಗಳಿದ್ದಾವೆ. ಮೂಢ ಪ್ರಕರಣ ಇದರಲ್ಲಿ ಒಂದು ಭಾಗ ಅಷ್ಟೇ. ಇವತ್ತು ಉದಾಹರಣೆಗೆ ಹಿಂದೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗಲೇ ಒಂದು ಸದನ ಸಮಿತಿ ರಚನೆ ಮಾಡಿ ಅವತ್ತಿನ ಕಾನೂನು ಸಚಿವರು ಜಯಚಂದ್ರ ಅವರು ಕೊಟ್ಟಂತ ವರದಿ, ಇವತ್ತೇನು ನಾವು ಪಾದಯಾತ್ರೆ ಪ್ರಾರಂಭ ಮಾಡ್ತಾ ಇದೀವಲ್ಲ ಆ ಸ್ಥಳದಲ್ಲೇ ಹಲವಾರು ಅಮಾಯಕ ರೈತರ ಭೂಮಿಯನ್ನ BMIC ಪ್ರಾಜೆಕ್ಟ್ನ ಹೆಸರಿನಲ್ಲಿ ಲೂಟಿ ಆಯಿತು. ಆ ಒಂದು ತನಿಖೆಯ ವರದಿಯನ್ನು ಕೊಟ್ಟ ನಂತರವೂ ಸಹ ಅದು ಕೋಲ್ಡ್ ಸ್ಟೋರೇಜ್ಗೆ ಹೋಯಿತು. ಈಗ ಹಲವಾರು ರೀತಿಯ ಅಕ್ರಮಗಳನ್ನು ಈ ಸರ್ಕಾರದಲ್ಲಿ ನಡೀತಾ ಇದೆ. ಅಕ್ರಮದಲ್ಲಿ ಈ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳೇ ಪಾಲ್ದಾರರುಗಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಒಟ್ಟಾರೆಯಾಗಿ ಈ ಸರ್ಕಾರದ ಜನವಿರೋಧಿ ನೀತಿ, ಮೂಢ ಪ್ರಕರಣ, ವಾಲ್ಮೀಕಿ ನಿಗಮದ ಅಕ್ರಮದಲ್ಲಿ ಹಣವನ್ನು ದುರುಪಯೋಗಪಡಿಸಿಕೊಂಡಂಥದ್ದು, ಇದೆಲ್ಲವೂ ಒಳಗೊಂಡಂತೆ ಒಂದು BJP ಮತ್ತು JDSನಿಂದ ಒಂದು ಸಂಘಟಿತವಾದಂಥ ಜನತೆಯನ್ನು ಇವತ್ತು ಎಚ್ಚರಿಸತಕ್ಕಂಥ ಪಾದಯಾತ್ರೆ. ಸರ್, ಈಗ ಕಾಂಗ್ರೆಸ್ ಜನಾಂದೋಲನ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ, ಅದರಲ್ಲಿ ಪ್ರಮುಖವಾಗಿ ಅವರು ಎಲ್ಲದಕ್ಕೂ ಉತ್ತರ ಕೊಡೋಣ. ಅವರು ಯಾರೋ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ, ನೈತಿಕತೆ ಇದೆಯಾ ನನ್ನನ್ನು ಪ್ರಶ್ನೆ ಮಾಡಲಿಕ್ಕೆ? ಇದೆಲ್ಲ ಅಲ್ಲಿ ಹೇಳ್ತೀನಿ. ನನ್ನನ್ನು ಬೆಳೆಸಿರ್ತಕ್ಕಂಥ ಬಿಡದಿ ಮತ್ತು ರಾಮನಗರದ ಜನ ಏನಿದ್ದಾರೆ, ಚನ್ನಪಟ್ಟಣ, ಅಲ್ಲಿ ಬಂದು ಭಾಷಣ ಮಾಡ್ತೀನಿ. ಅವ್ರು ಏನು ಅಲ್ಲಿ ಕೇಳಿದ್ದಾರೆ ಪ್ರಶ್ನೆ, ಉತ್ತರ ಅಲ್ಲಿ ಕೊಡೋಣ, ಅಲ್ಲೇ ಕೊಡೋಣ. ಅಯ್ಯೋ ರಾಮನೇ, ದೇವೇಗೌಡ ನೋಡಿ, ಅದಕ್ಕೆ ಹೇಳಿದ ಅಲ್ಲಿ ಉತ್ತರ ಕೊಡೋಣ. ಏನ್ ಬಿಚ್ಚಿಡ್ತಾರೆ? ಬಿಚ್ಚಿಡೋದಕ್ಕೆ ಅವ್ರದ್ದು ಏನು ಬೆತ್ತಲೆ ಆಗಿರೋರು ಅವರು. ನಂದೇನು ಬಿಚ್ಚಕ್ಕೆ ಸಾಧ್ಯ? ಬನ್ನಿ ನೋಡೋಣ. ನಾನು ಇಲ್ಲ, ಇವತ್ತು ಸಾಂಕೇತಿಕವಾಗಿ ನಾನೇನು ಚಾಲನೆ, ಯಡಿಯೂರಪ್ಪನವರು, ನಾವು, ರಾಧಾ ಮೋಹನ್ ದಾಸ್ ಅವರು ನಾವು ಚಾಲನೆ ಕೊಡ್ತಾ ಇದ್ದೇವೆ ಇವತ್ತಿನ ಪಾದಯಾತ್ರೆಗೆ. ನಾನು ಸ್ವಲ್ಪ ಜೊತೆಯಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು ಅನ್ನೋದಿದೆ. ಆದರೆ ನನಗೆ ವೈದ್ಯರ ಒಂದು ಒತ್ತಡ, ಸುಮ್ಮನೆ ಶರೀರಕ್ಕೆ ತಮಗಾಗಿರ್ತಕ್ಕಂಥ ಒಂದು ಆರೋಗ್ಯದ ಸಮಸ್ಯೆನಲ್ಲಿ ಹುಡುಗಾಟ ಆಡಬೇಡಿ ಅನ್ನೋದು ಹೇಳ್ತಾರೆ. ಈಗ ನಮ್ಮ ಕಾರ್ಯಕರ್ತರಿಗೆ ಒಂದು ಉತ್ಸಾಹ ತುಂಬತಕ್ಕಂಥದ್ದಕ್ಕೆ ಸ್ವಲ್ಪ ನಾನು ನಡೀಬೇಕು ಅನ್ನೋದು ಇದೆ. ಅಲ್ಲಿ ತೀರ್ಮಾನ ಅಲ್ಲಿ ತಗೋತೀನಿ. ಅಹಿಂದ ನಾಯಕ 2 ಸರಿ ಸಿಎಂ ಆಗಿದ್ರು ಅಂತ ಹೇಳಿ ಹೊಟ್ಟೆ ಊರಿಗೆ BJP JDS ಆರೋಪ ಮಾಡ್ತಾ ಇದೆ ಅಂತ ಸಿದ್ದರಾಮಯ್ಯ. ಹೊಟ್ಟೆ ಊರಿಗೆ ಔಷಧಿ ತಗೋಬಹುದು, ರಾಜಕೀಯದ ಹೊಟ್ಟೆ ಊರಿಗೆ ಔಷಧಿ ಇಲ್ಲ. ಮನುಷ್ಯನಿಗೆ ದೇಹಕ್ಕೆ ಏನಾದರೂ ಹೊಟ್ಟೆ ಊರಿ ಇದ್ರೆ ಔಷಧಿ ತಗೊಳ್ಳಕ್ಕೆ ಅವಕಾಶ ಇದೆ. ಇದು ರಾಜಕೀಯದಲ್ಲಿ ಅಹಿಂದ ಹೆಸರಿನಲ್ಲಿ ಬಂದಂಥ ಮಹಾನ್ ನಾಯಕರು ಯಾವ ರೀತಿಯಲ್ಲಿ ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಜನರ ಒಂದು ಕಲ್ಯಾಣಕ್ಕಿಟ್ಟಂತ ಹಣವನ್ನೇ ಲೂಟಿ ಮಾಡಿದವರು ಇವರು ಅಹಿಂದ ರಕ್ಷಕರ. ಇದಕ್ಕೆ ನಾವು ಹೊಟ್ಟೆವರಿ ಪಡ್ತಾ ಇದ್ದೀವ? ಹೊಟ್ಟೆವರಿ ಪಡಬೇಕಾದವರು ಆ ಒಂದು ವರ್ಗ ನಮ್ಮ ಹೆಸರಿನಲ್ಲಿ ಮತ ಪಡೆದು ನಮ್ಮ ಹೆಸರಿನಲ್ಲೇ ನಮ್ಮ ಕುಟುಂಬಗಳ ಬದುಕಿಗೆ ಆಸರೆ ಆಗಬೇಕಾದಂಥ ಹಣ ಲೂಟಿ ಆಗಿರತಕ್ಕಂಥದ್ದೇನಿದೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಇಂಥ ಕೆಟ್ಟ ರೀತಿಯ ಆಡಳಿತ ಏನಿದೆ ಅದರ ವಿರುದ್ಧ ಇವತ್ತು ರಾಜ್ಯದ ಜನತೆಯಲ್ಲೇ ಆಕ್ರೋಶ ಇದೆ. ಸರ್, ರಾಜ್ಯಪಾಲರನ್ನು ಬಳಸಿ ಕೇಂದ್ರ ಸರ್ಕಾರವನ್ನು ಸ್ಥಿರಗೊಳಿಸಲು ಪ್ರಯತ್ನ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಈಗ ಇಂಥ ಪರಿಸ್ಥಿತಿಗಳಲ್ಲಿ ಇದನ್ನೇ ಹೇಳಬೇಕಲ್ಲ, ರಾಜಕೀಯದ ಹೇಳಿಕೆ. ಇಂಥ ಪರಿಸ್ಥಿತಿಯಲ್ಲಿ ಇದನ್ನೇ ಸಹ ಹೇಳಬೇಕು. ಎಲ್ಲರೂ ಹೇಳೋದು ಇದೆ ತಾನೇ. ಅವ್ರಿಗೆ ಬೇಕಾದಾಗ ರಾಜ್ಯಪಾಲರು ಒಳ್ಳೆಯವರು, ಬೇಡದೇ ಇದ್ದಾಗ ರಾಜ್ಯಪಾಲರು ಕೆಟ್ಟವರು. ಅದನ್ನು ಮೊದಲಿಂದ ಇವತ್ತು 75 ವರ್ಷದಲ್ಲಿ ಇದು ನೋಡ್ಕೊಂಡ್ ಬಂದಿದ್ದೇವೆ. ಅವ್ರು 40 ವರ್ಷದ ಆಡಳಿತದಲ್ಲಿ ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡ್ರು, ಕಾಂಗ್ರೆಸ್ನಲ್ಲಿ ಏನೇನು ನಡೆದಿದೆ. ಇವತ್ತು ಅವರು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಕಾರಣ ಕೊಡಬೇಕಲ್ಲ, ಸಬಬು. ಅದಕ್ಕೆ ರಾಜ್ಯಪಾಲರನ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ, ಪಪ್ಪೆಟ್ಟು ಇದೆಲ್ಲ ಹೇಳ್ಕೊಂಡು ಹೊರಟಿದ್ದಾರೆ. ಸರ್, ಯಾದಗಿರಿ PSI ಸಾವು ಪ್ರಕರಣದಲ್ಲಿ ಪೋಸ್ಟಿಂಗಿಗೆ 30 ಲಕ್ಷ ರೂಪಾಯಿ ಇದೇ ನಾನು ಡೇ ಒನ್ನಿಂದ ಹೇಳಿದ್ದು ಇದೇನೆ. ವರ್ಗಾವಣೆಗಳಲ್ಲಿ ಪ್ರತಿಯೊಂದು ಸ್ಥಳ ನಿಯುಕ್ತಿಗೆ ಹಣವನ್ನು ನಿಗದಿ ಮಾಡಿ ಹಣ ಕೊಟ್ಟಂತವರು ಮತ್ತೆ ಏನೇನು ಕಷ್ಟಗಳು ಅನುಭವಿಸಿದ್ದಾರೆ. ಈಗ ಹಾಸನದಲ್ಲೇ ಅದು ಯಾವುದೋ ನಿಮ್ಮ ನಗರಸಭೆ ಕಮಿಷನರ್ದು ಎಷ್ಟು ಕೋಟಿ ವ್ಯವಹಾರ ಆಗಿದೆ ಕೇಳಿ. ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟಂತವ್ರನ್ನ ಮತ್ತೆ ಪೋಸ್ಟಿಂಗ್ಗೆ ಕೊಡಲಿಲ್ಲ, ಮತ್ತೆ ಬೇರೆ ಕಡೆಗೆ ಹಾಕಿದ್ರು. ಸಾವಿರಾರು ನಿದರ್ಶನ ಕೊಡಬಲ್ಲೆ ಯಾವ ತರ ನಡೆದಿದೆ ಅಂತೇಳಿ. ಇಲ್ಲಿ ಯಾರೋ ಒಬ್ಬ ಆತ್ಮಹತ್ಯೆಗೆ ಶರಣಾಗಿದ್ದು ನೋಡ್ಲಿಲ್ವ? ಒಬ್ಬ ದುಡ್ಡು ಕೊಟ್ಟು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ.
ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.